ವಿಡಿಯೋ ಎಡಿಟಿಂಗ್ ಸ್ಕಿಲ್ ಇನ್ ಕನ್ನಡ. ಎಡಿಟಿಂಗ್ ಸ್ಕಿಲ್ ಇದ್ರೆ ಸಾಕು, ನಿಮ್ ವಿಡಿಯೋನ ಪೋಸ್ಟ್ ಮಾಡ್ಬಿಡಬಹುದು. ಲಾಸ್ಟ್ ಪ್ಲೇಸ್ ಇಂದ ಫಸ್ಟ್ ಪ್ಲೇಸ್ ಹೆಂಗ್ ಹೋಗುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ. ಅವರ ಸಬ್ಸ್ಕ್ರೈಬರ್ಸ್ ಸೂಪರ್ ಫಾಸ್ಟ್ ಗೇನ್ ಮಾಡ್ಬಿಡಬಹುದು ಬರೀ ಒಂದ್ ಚುಟ್ಕಿನಲ್ಲಿ. ಎಡಿಟಿಂಗು ನಿಮ್ ಕಾಂಪಿಟೇಟರ್ಸ್ ಮಧ್ಯ ನಿಮ್ ವಿಡಿಯೋನ ನಂಬರ್ 1 ಮಾಡ್ಬಿಡುತ್ತೆ. ಈಗ ನಿಮ್ಗೆ ಚಿಂತೆ ಇರುತ್ತೆ, ಅಯ್ಯೋ ನನ್ನ ಹತ್ರ ಕಂಪ್ಯೂಟರ್ ಇಲ್ಲಲ್ಲ ಅಂತ. ಚಿಂತೆ ಇಲ್ಲ, ನಾರ್ಮಲ್ ಫೋನ್ ನಲ್ಲೇ ಸೂಪರ್ ಹೈ ಲೆವೆಲ್ ಎಡಿಟಿಂಗ್ ಮಾಡಿ ತೋರಿಸ್ತೀನಿ. ನಿಮ್ದು ಯಾವ್ದಾದ್ರು ಚಾನಲ್ ಇರಲಿ, ಟೆಕ್ ಚಾನಲ್ ಇರಲಿ, ಶಾರ್ಟ್ ಚಾನಲ್ ಇರಲಿ, ಎಡಿಟಿಂಗ್ ಚಾನಲ್ ಇರಲಿ, ಮೀಡಿಯಾ ಚಾನಲ್ ಇರಲಿ, ಗೇಮಿಂಗ್ ಚಾನಲ್ ಇರಲಿ, ತಲೆ ಕೆಡ್ಸ್ಕೋಬೇಡಿ. ಈ ಎಡಿಟಿಂಗ್ ನಿಮ್ ವಿಡಿಯೋಸ್ ನ ಸೂಪರ್ ಎಂಗೇಜಿಂಗ್ ಮಾಡ್ಬಿಡುತ್ತೆ. ವ್ಯೂಸ್ ನ 10x ಮಾಡ್ಬಿಡುತ್ತೆ, ಗ್ಯಾರಂಟಿ. ಹೌದು, ಬನ್ನಿ ಕನ್ನಡಿಗಸ್, ತೋರ್ಸೋಣ ಈ ಭೂಮಿಗೆ ಕನ್ನಡ ಕಲೆನ ಜೊತೆನಲ್ಲಿ. ಲೆಟ್ಸ್ ಗ್ರೋ ಕನ್ನಡಿಗಸ್. ಬೋನಸ್ ಪಾಯಿಂಟ್ ನಮ್ಮ ಆಡಿಯನ್ಸ್ಗೆ ನಮ್ಮ ಚಾನಲ್ ಇಂದ ಫ್ರೀ ಕ್ಯಾಪ್ಕಟ್ ಪ್ರೋ ಆಪ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಬಟ್ 1 ನಿಮಿಷ ಇರಿ, ಪಾಸ್ವರ್ಡ್ ಪ್ರೊಟೆಕ್ಟೆಡ್. ಈ ವಿಡಿಯೋನಲ್ಲಿ ನಿಮ್ಗೆ ಪಾಸ್ವರ್ಡ್ ಸಿಗುತ್ತೆ, ಬಟ್ ಸೆಂಟರ್ ನಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನೀವೆಲ್ಲ ಸ್ಕಿಪ್ ಇಲ್ದಂಗೆ ಈ ವಿಡಿಯೋ ನೋಡಿ, ನಿಮ್ಗೆ ಪಾಸ್ವರ್ಡ್ 100% ಸಿಗುತ್ತೆ. ಕ್ಯಾಪ್ಕಟ್ ಪ್ರೋ ಆ್ಯಪ್ ಸಿಗದೆ ಕಷ್ಟ, ಸಿಕ್ಕಿದ್ರು ಇನ್ಸ್ಟಾಲೇಷನ್ ಯಾರು ಹೇಳ್ಕೊಡೋದಿಲ್ಲ. ಫಸ್ಟ್ ಟೈಮ್ ಫುಲ್ ಯೂಟ್ಯೂಬ್ ನಲ್ಲಿ ಕನ್ನಡನಲ್ಲಿ ರಿವೀಲ್ ಆಗ್ತಾ ಇದೆ ಹೆಂಗೆ ಕ್ಯಾಪ್ಕಟ್ ಪ್ರೋ ಇನ್ಸ್ಟಾಲ್ ಮಾಡ್ಬೇಕಂತ. ಬೈ ಸ್ಟೆಪ್ ನೋಡಿ, ಸ್ಕಿಪ್ ಮಾಡ್ದಂಗೆ. ಒಂದ್ಸಲಿ ಪಾಸ್ವರ್ಡ್ ಹಾಕಿ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ ಫೋನ್ ನಲ್ಲಿ ಮೈ ಫೈಲ್ಸ್ ಅಂತ ಒಂದು ಆ್ಯಪ್ ಇರುತ್ತೆ. ಅದ್ನಲ್ಲಿ ಹೋಗಿದ್ರೆ APK ಫೈಲ್ ಸಿಗುತ್ತೆ. ನೀವು ಫಸ್ಟ್ ಅದಕ್ಕೆ ಇನ್ಸ್ಟಾಲೇಷನ್ ಕೊಡಿ. ಇನ್ಸ್ಟಾಲೇಷನ್ ಆಗಿದ್ಮೇಲೆ ಆ್ಯಪ್ ಇನ್ಸ್ಟಾಲ್ ಅಂತ ಬರುತ್ತೆ. ಆಮೇಲೆ ಓಪನ್ ಮಾಡಿ. ನೋಡಿ, ಈ ತರ ಇಂಟರ್ಫೇಸ್ ಇರುತ್ತೆ ಕ್ಯಾಪ್ಕಟ್ದು. ಕೆಳಗಡೆ ಅಗ್ರಿ ಅಂತ ಕೊಡಿ. ಈ ತರ ಇಂಟರ್ಫೇಸ್ ಬರುತ್ತೆ. ಬಂದಿದ ತಕ್ಷಣ ಮೇಲ್ಗಡೆ ಸ್ಕಿಪ್ ಕೊಟ್ಬಿಡಿ. ಆಮೇಲೆ ಅಲೋ ಅಂತ ಒಂದು ಆಪ್ಷನ್ ಬರುತ್ತೆ, ಅದು ಮಾಡ್ಬಿಡಿ. ಈ ತರ ನಿಮ್ಗೆ ಇಂಟರ್ಫೇಸ್ ಸಿಗುತ್ತೆ ಕ್ಯಾಪ್ಕಟ್ ಪ್ರೋ ನಲ್ಲಿ. ಒಂದ್ಸಲಿ ಈ ತರ ಸಿಕ್ಕಿದ್ರೆ ನಿಮ್ಗೆ ಎಲ್ಲ ಸಕ್ಸಸ್ಫುಲಿ ಇನ್ಸ್ಟಾಲೇಷನ್ ಆಯ್ತು ಅಂತ. ನ್ಯೂ ಪ್ರಾಜೆಕ್ಟ್ ಗೆ ಟ್ಯಾಪ್ ಮಾಡಿದ್ರೆ ನಿಮ್ದು ಗ್ಯಾಲರಿಗೆ ಆಕ್ಸೆಸ್ ಕೇಳುತ್ತೆ. ಗ್ಯಾಲರಿನಲ್ಲಿ ಎಷ್ಟು ಆಲ್ಬಮ್ ಇದೆಯೋ ಎಲ್ಲ ತೋರಿಸುತ್ತೆ. ಲೆಫ್ಟ್ ಸೈಡ್ ನಲ್ಲಿ ವಿಡಿಯೋಸ್, ರೈಟ್ ಸೈಡ್ ನಲ್ಲಿ ಫೋಟೋಸ್. ಇವಿಟ್ಟು ಒಂಚೂರು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಆಮೇಲೆ ಸೆಂಟರ್ ನಲ್ಲಿ ಪಾಸ್ವರ್ಡ್ ಹಾಕಿದ್ದೀನಿ. ಈ ಫೋಟೋಸ್ ಎಡಿಟ್ ಮಾಡ್ಬೇಕಾದ್ರೆ ಫೋಟೋಸ್ ಸೆಲೆಕ್ಟ್ ಮಾಡಿ, ವಿಡಿಯೋಸ್ ಎಡಿಟ್ ಮಾಡ್ಬೇಕಾದ್ರೆ ವಿಡಿಯೋ ಸೆಲೆಕ್ಟ್ ಮಾಡಿ. ಬಹಳ ಸಿಂಪಲ್. ನಾರ್ಮಲ್ ಕ್ಯಾಪ್ಕಟ್ ಅಲ್ಲ ಇದು ಬಂದ್ಬಿಟ್ಟು ಪ್ರೋ ಕ್ಯಾಪ್ಕಟ್. ಇದಕ್ಕೆ VPN ಬೇಕು ವರ್ಕ್ ಮಾಡೋಕ್ಕೋಸ್ಕರ. ಇಂಡಿಯಾನಲ್ಲಿ VPN ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇ ಸ್ಟೋರ್ ನಲ್ಲಿ ಹೋಗಿ. ಯಾವ್ದಾದ್ರು ಮಾಡ್ಬೋದು, ಬಟ್ ನಾನು ಯೂಸ್ ಮಾಡೋದು ಇದೆ. ಕ್ಯಾಪ್ಕಟ್ ಪ್ರೋ ಒಂದ್ಸಲಿ ಯೂಸ್ ಮಾಡಕ್ ಕಲ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಯಾವ ಯೂಟ್ಯೂಬರ್ಗೂ ಬೀಟ್ ಮಾಡ್ಬೋದು, ನಾನು ಗ್ಯಾರಂಟಿ ಕೊಡ್ತೀನಿ. VPN ಒಂದ್ಸಲಿ ಇನ್ಸ್ಟಾಲ್ ಆಗಿದ್ಮೇಲೆ ಓಪನ್ ಕೊಡಿ. ಓಪನ್ ಕೊಟ್ಟಿದ ತಕ್ಷಣ ನಿಮ್ಗೆ ಕನೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಅದು VPN ಕನೆಕ್ಟ್ ಆಗಲ್ಲ ಇಂಟರ್ನೆಟ್ಗೆ. VPN ಅಂದ್ರೆ ಏನಿಲ್ಲ, ಗೇಟ್ ವೇ. ಅದು ಬೇರೆ ಇಂಟರ್ನೆಟ್ಗೆ ಕನೆಕ್ಟ್ ಆಗೋದಷ್ಟೇ. ಯಾವ್ದೋ ಒಂದು 3 ಸೆಕೆಂಡ್ ಆಡ್ ಬರುತ್ತೆ, ಅದು ಸ್ಕಿಪ್ ಮಾಡಿದ ತಕ್ಷಣ ಕನೆಕ್ಟ್ ಅಂತ ಬರುತ್ತೆ. ಕನೆಕ್ಟ್ ಮಾಡಿ 1-2 ಮಿನಿಟ್ಸ್ ವೇಟ್ ಮಾಡಿದ್ರೆ ಕನೆಕ್ಟೆಡ್ ಅಂತ ಬರುತ್ತೆ. ಆವಾಗ ನೀವು ಸಕ್ಸಸ್ಫುಲಿ ಕನೆಕ್ಟೆಡ್ ಅಂತ. ಕನೆಕ್ಟೆಡ್ ಆಗಿದ್ಮೇಲೆ ಕ್ಯಾಪ್ಕಟ್ ಆಪ್ ನ ತಿರ್ಗಾ ರೀಸ್ಟಾರ್ಟ್ ಮಾಡಬೇಕು. ಕ್ಯಾಪ್ಕಟ್ VPN ಇಲ್ದಂಗೂ ಯೂಸ್ ಮಾಡಬಹುದು, ಬಟ್ ಇಂಟರ್ನೆಟ್ ಜೊತೆ ಯೂಸ್ ಮಾಡಿದ್ರೆ ನಿಮ್ಗೆ ಕ್ಯಾಪ್ಕಟ್ 100% ಸೂಪರ್ ಸಕ್ಸಸ್ಫುಲಿ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ನೀವು ಸ್ವಲ್ಪ ಫ್ಯೂಚರ್ಸ್ ಯೂಸ್ ಮಾಡಕ್ ಆಗೋದು. ನಿಮ್ ಪ್ರಾಜೆಕ್ಟ್ ಗೆ ಫೋಟೋ ಇಲ್ಲಾಂದ್ರೆ ವಿಡಿಯೋ ಆಡ್ ಮಾಡ್ಕೊಂಡಿದ್ಮೇಲೆ, ನಾವು ಫಾರ್ ಎಕ್ಸಾಂಪಲ್ ನೋಡಿ, ನಾನು ಒಂದು ವಿಡಿಯೋನ ಆಡ್ ಮಾಡ್ತಾ ಇದ್ದೀನಿ. ಇದು ಆಡ್ ಮಾಡಿದ್ಮೇಲೆ ಒಂದು ಆಡಿಯೋನ ಆಡ್ ಮಾಡಬೇಕು ಅನ್ಕೊಳ್ಳಿ. ನಿಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು ಫೋನ್ ಇಂದ ಮಾಡಬಹುದು, ಒಂದು ಡಿಫಾಲ್ಟ್ ಆಪ್ ನಲ್ಲೇ ಮ್ಯೂಸಿಕ್ ಗಳಿದೆ ಅದನ್ನಲ್ಲೂ ಮಾಡಬಹುದು. ಫೋನ್ ಇಂದ ಯಾವುದೋ ಒಂದು ಮ್ಯೂಸಿಕ್ ರೆಕಾರ್ಡ್ ಮಾಡಿದ್ದೀನಿ, ಅದು ಬೇಕಂದ್ರೆ ಲೆಫ್ಟ್ ಸೈಡ್ ನಲ್ಲಿ ಸೌಂಡ್ಸ್ ಅಂತ ಇದೆ, ಅದಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಈ ಫೈಲ್ ಬರುತ್ತೆ. ಇದನ್ನೆಲ್ಲ ಆಡ್ ಮಾಡ್ಕೋಬಹುದು. ಅಂದ್ರೆ ಸೆಂಟರ್ ನಲ್ಲಿ ಎಫೆಕ್ಟ್ಸ್ ಅಂತ ಇದೆ, ಇದರಲ್ಲಿ ಕೌಂಟ್ಲೆಸ್ ಮ್ಯೂಸಿಕ್ ಗಳಿದೆ. ನಿಮ್ಗೆ ವಿಡಿಯೋಸ್ಗೆ ಯಾವ ತರ ಮ್ಯೂಸಿಕ್ ಬೇಕು ಎಲ್ಲಾ ತರ ಮ್ಯೂಸಿಕ್ ಸಿಗುತ್ತೆ ಇದರಲ್ಲಿ. ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ ತೋರ್ಸಕ್ಕೆ ಒಂದು ಜಂಗಲ್ ಅಂತ ಟೈಪ್ ಮಾಡ್ತೀನಿ. ಜಂಗಲ್ ಸೌಂಡ್ ಅಂತ ಬರ್ತದೆ ನೋಡಿ, ಎಷ್ಟೊಂದು ಬರುತ್ತೆ. ಇಲ್ಲ ನಿಮ್ಗೆ ಬರ್ಡ್ಸ್ ತೋರಿಸ್ತೀನಿ ನೋಡಿ. ಬರ್ಡ್ಸ್ ನಾನು ಟೈಪ್ ಮಾಡಿದ ತಕ್ಷಣ ಬಹಳ ಆಪ್ಷನ್ಸ್ ಬರುತ್ತೆ. ಬರ್ಡ್ ಕ್ಲಿಪ್ಪಿಂಗ್ ಗೆ ಒತ್ತಾ ಇದ್ದೀನಿ ನಾನು. ಸೆಕೆಂಡ್ಸ್ ನಲ್ಲಿ ಡೌನ್ಲೋಡ್ ಆಗ್ಬಿಡುತ್ತೆ ಅದು. ಬಿಟ್ರೆ ಎಷ್ಟು ಸೂಪರ್ ಆಗಿದೆ ಆಪ್ ಇದು. ಬಹಳ ಆಪ್ಷನ್ಸ್ ಇದೆ. ಥಂಡರ್ ಅಂತ ಒತ್ತೀನಿ ನೋಡಿ. ಈಗ ಪಕ್ಕದಲ್ಲಿ ಒಂದು ಪ್ಲಸ್ ಅಂತ ಸಿಂಬಲ್ ಬರುತ್ತೆ, ಅದು ಒತ್ತಿದ ತಕ್ಷಣ ನಿಮಗೆ ಮ್ಯೂಸಿಕ್ ವಿಡಿಯೋನಲ್ಲಿ ಆಡ್ ಆಗಿಬಿಡುತ್ತೆ. ನೀವು ವಿಡಿಯೋನ ಎಲ್ಲಿ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಈ ಟ್ಯುಟೋರಿಯಲ್ ನೀವು ನೋಡ್ಬಿಟ್ರೆ ನೀವು ಎಕ್ಸ್ಪರ್ಟ್ ಆಗಿ ಹೋಗ್ಬಿಡ್ತೀರಾ. ವಿಡಿಯೋ ಇಂದ, ಫೋಟೋ ಇಂದ ಹೆಂಗೆ ಗ್ರೀನ್ ಸ್ಕ್ರೀನ್ ತೆಗಿಯೋದು, ಹೆಂಗೆ ಬ್ಯಾಕ್ ಗ್ರೌಂಡ್ ತೆಗಿಯೋದು, ಹೆಂಗೆ ನಿಮ್ ವಿಡಿಯೋಸ್ ನ ನಂಬರ್ 1 ಮಾಡೋದು. ಇಷ್ಟು ನ್ಯೂ ಪ್ರಾಡಕ್ಟ್ ಒತ್ತಿದ ತಕ್ಷಣ ಸ್ಟಾಕ್ ವಿಡಿಯೋಸ್ ಅಂತ ಕ್ಯಾಪ್ಕಟ್ ಆಪ್ ನಲ್ಲೇ ಇದೆ. ಅಲ್ಲಿ ಹೋಗ್ಬಿಟ್ಟು ಗ್ರೀನ್ ಸ್ಕ್ರೀನ್ ವಿಡಿಯೋಸು, ಗ್ರೀನ್ ಸ್ಕ್ರೀನ್ ಫೋಟೋಸು 2 ಸಿಗುತ್ತೆ. ಅಲ್ಲಿ ಒತ್ತಿ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ತಗೊಳ್ಳೋಣ. ಬಹಳ ಮಜಾ ಬರುತ್ತೆ, ನೋಡ್ತಾ ಇರಿ. ಔಟ್ ಸೈಡ್ ಇಂದ ಏನು ಗ್ರೀನ್ ಸ್ಕ್ರೀನ್ ಡೌನ್ಲೋಡ್ ಮಾಡೋದು ಬೇಕಾಗಿಲ್ಲ. ಇಲ್ಲೇ ಸ್ಟಾಕ್ ವಿಡಿಯೋಸ್ 1000 ಸಿಗುತ್ತೆ ನಿಮ್ಗೆ. ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋಣ, ಸೆಲೆಕ್ಟ್ ಮಾಡಿ ಒಳಗಡೆ ತಗೊಳ್ಳೋಣ. ಅದಕ್ಕೋಸ್ಕರ ನಾನು ಕ್ಯಾಪ್ಕಟ್ ನಿಮ್ಗೆ ಫ್ರೀ ಕೊಡ್ತಾ ಇದ್ದೀನಿ. ನೀವು ಇದು VPN ಆನ್ ಮಾಡಬೇಕು, ಅವಾಗಲೇ ಇದು ಸ್ಟಾಕ್ ವಿಡಿಯೋಸ್ ಓಪನ್ ಆಗೋದು. ವಿತೌಟ್ ಇಂಟರ್ನೆಟ್ ಕ್ಯಾಪ್ಕಟ್ ನಲ್ಲಿ ಬೇರೆ ನೀವು ಎಡಿಟಿಂಗ್ ಮಾಡಬಹುದು, ಸ್ಟಾಕ್ ವಿಡಿಯೋಸ್ ಬರೋದಿಲ್ಲ. ಎಕ್ಸಾಂಪಲ್ ನಾವು ಅದು ಫೈರ್ದು ಒಂದು ವಿಡಿಯೋ ಇತ್ತು, ಅದು ಸೆಲೆಕ್ಟ್ ಮಾಡಿದೀವಿ. ನೋಡೋಣ, ಅದು ಇಂಪೋರ್ಟ್ ಆಗ್ತಾ ಇದೆ. ನಿಮ್ಗೆ ಎಕ್ಸ್ಪರ್ಟ್ ಮಾಡ್ಬಿಡ್ತೀನಿ ಇವಾಗ ನಾನು ಹೆಂಗೆ ಗ್ರೀನ್ ಸ್ಕ್ರೀನ್ ತೆಗಿಯೋದಂತ. ಫಸ್ಟ್ ಸೆಟ್ಟಿಂಗ್ ನಲ್ಲಿ ಹೋಗಿ ವಿಡಿಯೋನ ಇಂಪೋರ್ಟ್ ಹಾಕಿದ್ಮೇಲೆ ಜಸ್ಟ್ ವಿಡಿಯೋ ಹಿಂಗೆ ಟಚ್ ಮಾಡಿದ ತಕ್ಷಣ ಕೆಳಗಡೆ ಬೇಜಾನ್ ಸೆಟ್ಟಿಂಗ್ ಬರುತ್ತೆ. ಅದ್ರಲ್ಲಿ ನೀವೇನ್ ಮಾಡಬೇಕು, ಕಟ್ಔಟ್ ಅಂತ ಹುಡುಕ್ಬೇಕು. ಅದು ಕಟ್ಔಟ್ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ತಿರ್ಗಾ ಇನ್ನೊಂದ್ಸಲಿ ವಿಡಿಯೋನ ಟ್ಯಾಪ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೂ ಆಪ್ಷನ್ಸ್ ಓಪನ್ ಆಗುತ್ತೆ. ರೈಟ್ ಸೈಡ್ ಹುಡುಕ್ತಾ ಇದ್ರೆ ಒಂದು ಕಟ್ಔಟ್ ಅಂತ ಸಿಗುತ್ತೆ. ಕಟ್ಔಟ್ ಒಳಗಡೆ ಬಹಳ ಆಪ್ಷನ್ಸ್ ಇರುತ್ತೆ. ಅದ್ರಲ್ಲಿ ನಮಗೆ ಕ್ರೋಮಾ ಕೀ ಸೆಲೆಕ್ಟ್ ಮಾಡಬೇಕು. ಕ್ರೋಮಾ ಕೀ ಸೆಲೆಕ್ಟ್ ಮಾಡಿದ್ಮೇಲೆ ಒಂದು ರಿಂಗ್ ತರ ಡಿಸ್ಪ್ಲೇ ನಲ್ಲಿ ಬಂದ್ಬಿಡುತ್ತೆ. ಅದು ನಿಮ್ಗೆ ಯಾವ ಕಲರ್ ತೆಗಿಬೇಕು ಅಲ್ಲಿ ಇಕ್ಬಿಟ್ಟು ಕೆಳಗಡೆ
ಇಂಟೆನ್ಸಿಟಿನ ಪ್ರೆಸ್ ಮಾಡಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ ತಕ್ಷಣನೇ ಗ್ರೀನ್ ಸ್ಕ್ರೀನ್ ಹೋಗ್ಬಿಡುತ್ತೆ. ಇನ್ನ ಸ್ವಲ್ಪ ಗ್ರೀನ್ ಇದ್ರೆ ನೀವೇನ್ ಮಾಡಬೇಕು, ಶ್ಯಾಡೋನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು. ಶ್ಯಾಡೋನ ಇನ್ಕ್ರೀಸ್ ಮಾಡಿದ್ಮೇಲೆ ಎಲ್ಲ ಹೋಗ್ಬಿಡುತ್ತೆ. ಇನ್ನ ಹೋಗಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಸೂಪರ್ ಆಗಿ ಐಡಿಯಾ ಹೇಳ್ತೀನಿ, ತಿಳ್ಕೊಳ್ಳಿ. ನೀವು ವಾಪಸ್ ಬರ್ಬೇಕು, ವಾಪಸ್ ಬಂದ್ಬಿಟ್ಟು ಬ್ಯಾಕ್ ಹೋಗ್ಬೇಕು. ಬ್ಯಾಕ್ ಹೋಗಿದ ತಕ್ಷಣನೇ ನಿಮ್ಗೆ ಒಂದು ಅಡ್ಜಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಡ್ಜಸ್ಟ್ ಒತ್ತಿದ ತಕ್ಷಣನೇ ನಿಮ್ಗೆ ಇಲ್ಲಿ HSL ಅಂತ ಒಂದು ಆಪ್ಷನ್ ಇರುತ್ತೆ. ಆ HSL ಆಪ್ಷನ್ ಒಳಗಡೆ ನೀವು ಹೋಗಿದ ತಕ್ಷಣನೇ ನೀವು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಸ್ಯಾಚುರೇಷನ್ ನ ಫುಲ್ 0 ಮಾಡಬೇಕು. ಆಮೇಲೆ ಲೂಂಬಿಯನ್ಸ್ ನಾನು ಸ್ವಲ್ಪ 0 ಮಾಡ್ಬಿಡಿ. ಅವಾಗ ಏನಾಗುತ್ತೆ, 100% ಸ್ಕ್ರೀನ್ ಹೋಗ್ಬಿಟ್ಟಿರುತ್ತೆ. ಗ್ರೀನ್ ಸ್ಕ್ರೀನ್ ನ ನೀವು ರಿಮೂವ್ ಮಾಡಿಬಿಟ್ರು ವಿಡಿಯೋ ಇಂದ ವಿತೌಟ್ ಎನಿ ಹೆಸಿಟೇಷನ್ ಒಂದೇ ಆಪ್ ನಲ್ಲಿ ನಿಮ್ಗೆ ಇಷ್ಟು ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ ಕ್ಯಾಪ್ಕಟ್. ಈ ಆಪ್ ನಲ್ಲಿ ಇನ್ನ ನಿಮ್ಗೆ ಮ್ಯಾಜಿಕ್ ಮಾಡಬಹುದು. ಬೇಕಾದ್ರೆ ಇದಕ್ಕೆ ರಿಯಲಿಸ್ಟಿಕ್ ಮಾಡಿ ತೋರಿಸ್ತೀನಿ ನೋಡಿ. ಇದಕ್ಕೆ ಆಟೋಮೆಟಿಕ್ ಆಗಿ ಫ್ರೀ ಆಗಿ ಮ್ಯೂಸಿಕ್ ಸಿಗುತ್ತೆ. ಬರೀ ಮ್ಯೂಸಿಕ್ ಹೋಗಿ ಎಫೆಕ್ಟ್ಸ್ ಹೋಗಿದ ತಕ್ಷಣನೇ ಇಲ್ಲಿ ಫೈರ್ ಅಂತ ಟೈಪ್ ಮಾಡಿ. ನೀವು ಫೈರ್ ಅಂತ ಟೈಪ್ ಮಾಡಿದ್ರೆ ಫೈರ್ ಅಂತ ಬರುತ್ತೆ ನೋಡಿ. ಅದು ಮ್ಯೂಸಿಕ್ ನಿಮ್ಗೆ ಸರ್ಚ್ ಆಗಿ ಅದು ಹೇಳ್ಬಿಡುತ್ತೆ. ನಾವು ಆಡ್ ಮಾಡಿ ನೋಡೋಣ ನೋಡಿ. 90% ಜನ ಏನ್ ಮಾಡ್ತಾರೆ, ಜಾಸ್ತಿ ಅಂದ್ರೆ ಫೋಟೋಸ್ಗೆ ಯೂಸ್ ಮಾಡ್ತಾರೆ. ಬನ್ನಿ ಫೋಟೋಸ್ ಒಂದು ಎಡಿಟ್ ಮಾಡಿ ತೋರಿಸ್ತೀನಿ ಹೆಂಗೆ ಪರ್ಫೆಕ್ಟ್ ಆಗಿ ಗ್ರೀನ್ ಸ್ಕ್ರೀನ್ ತೆಗೆಯೋದು. ಸೇಮ್ ಫಾರ್ಮುಲಾನೇ, ಬಟ್ ಇದ್ನಲ್ಲಿ ನೀವು ಸ್ವಲ್ಪ ಟ್ರೈ ಮಾಡಿ ನೋಡ್ಕೊಳ್ಳಿ. ನೋಡಿ ಸ್ಟಾಕ್ ವಿಡಿಯೋಸ್ ನಲ್ಲಿ ಹೋಗ್ತೀನಿ, ಅಲ್ಲೇ ನಾನು ಏನ್ ಮಾಡಿ ಟೈಪ್ ಮಾಡ್ತೀನಿ, ಫೋಟೋಸ್ ವಿತ್ ಗ್ರೀನ್ ಸ್ಕ್ರೀನ್ ಅಂತ ಹಾಕ್ತೀನಿ. ಇಲ್ಲಿ ಗ್ರೀನ್ ಸ್ಕ್ರೀನ್ ಫೋಟೋಸ್ ಅಂತ ಹಾಕ್ತೀನಿ. ಏನಾದ್ರೂ ನೀವು ಹಾಕ್ಬೋದು ನಿಮ್ ಪ್ರಕಾರ, ಬಟ್ ಏನಾದ್ರೂ ಹಾಕಿ ಅದು ಪರ್ಫೆಕ್ಟ್ ಆಗಿ ರಿಸಲ್ಟ್ ಬರುತ್ತೆ ಈ ಆಪ್ ನಲ್ಲಿ. ಓಕೆ, ಒಂದು ಫೋಟೋ ಸೆಲೆಕ್ಟ್ ಮಾಡಿದೀವಿ. ಫೋಟೋ ಸೆಲೆಕ್ಟ್ ಮಾಡಿದ್ಮೇಲೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನೋಡಿ ಟೈಮ್ ಲೈನ್ಗೆ ನೀವು ಎಷ್ಟು ಬ್ರಾಡ್ ಆಗಿ ಮಾಡ್ತೀರಾ ಅಷ್ಟು ಈಸಿಯಾಗಿ ಎಡಿಟಿಂಗ್ ಮಾಡ್ಬೋದು. ಅದಕ್ಕೋಸ್ಕರ ಯಾವಾಗಲೂ ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಟೈಮ್ ಲೈನ್ ನ. ಫೋಟೋಸ್ ನಲ್ಲಿ ಇನ್ನ ಈಸಿಯಾಗಿ ಆಗುತ್ತೆ ನೋಡಿ. ಕಟ್ಔಟ್ ಹೋಗ್ಬಿಟ್ಟು ಬೇರೆ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಒಂದೇ ಕ್ಲಿಕ್ ಎಲ್ಲ ಹೋಗ್ಬಿಡುತ್ತೆ ನೋಡಿ. ಕ್ರೋಮಾಕಿನಲ್ಲೂ ಮಾಡಬಹುದು, ಬಟ್ ರಿಮೂವ್ ಬ್ಯಾಕ್ ಗ್ರೌಂಡ್ ನೋಡಿ ಕ್ಲಿಯರ್ ಆಗಿ ಆಗ್ಬಿಡ್ತು. ಅದಕ್ಕೋಸ್ಕರ ಬಹಳ ಈಸಿಯಿಂದ ನೀವು ಬ್ಯಾಕ್ ಗ್ರೌಂಡ್ ಗ್ರೀನ್ ಸ್ಕ್ರೀನ್, ಬ್ಲೂ ಸ್ಕ್ರೀನ್ ಯಾವ್ದಾದ್ರು ಕಲರ್ ಇಲ್ಲಿ ಆರಾಮಾಗಿ ತೆಗಿ. ಇವಾಗ ಕ್ರೋಮಾ ಸ್ಕ್ರೀನ್ ಅಲ್ಲಿ ತೆಗಿದ್ಬಿಟ್ಟು ನೋಡೋಣ ಹೆಂಗೆ ಕ್ಲಿಯರ್ ಆಗುತ್ತೆ. ಸೇಮ್ ಕಲರ್ ಪಿಕ್ಕರು, ರೌಂಡ್ ಬಂತು, ಸರ್ಕಲ್, ಆಮೇಲೆ ನೋಡಿ ಒಂದೇ ಶಾಟ್ ಕ್ಲಿಯರ್ ಆಗಿ ಹೋಯ್ತು. ಇವಾಗ ನೀವು HSL ಹೋಗೋದು ಬೇಕಾಗಿಲ್ಲ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ನೀವೇ ಆಪ್ ಇನ್ಸ್ಟಾಲೇಷನ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬಂದ್ರೆ ಈ ಪ್ರಾಸೆಸ್ ನ ಫಾಲೋ ಮಾಡಿ, ಕರೆಕ್ಟ್ ಆಗಿ ನೋಡಿ, ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು. Z ಆರ್ಚಿವರ್ ಅಂತ ಒಂದು ಆಪ್ ಬರುತ್ತೆ. ಫಸ್ಟ್ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಸ್ಟೋರ್ ಇಂದ. ಇನ್ಸ್ಟಾಲೇಷನ್ ಆಗಿದ್ಮೇಲೆ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಅದು ಓಕೆ ಕೊಡಿ. ಓಕೆ ಕೊಟ್ಟಿದ್ಮೇಲೆ ನಿಮ್ಗೆ ಅಲೌ ಅಂತ ಕೇಳುತ್ತೆ. ಅಲೌ ಮಾಡಿ. ಅದನ್ನ ಅಲೌ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲೌ ಕೊಡಿ ಅಲ್ಲೂನು. ಅಲೌ ಆಗಿದ್ಮೇಲೆ ಇನ್ನೊಂದ್ಸಲಿ ಓಕೆ ಕೊಡಿ. ನೀವು APK ಫೈಲ್ ಡೌನ್ಲೋಡ್ ಮಾಡಿರ್ತೀರಲ್ಲ, ಅದು ನಿಮ್ಮ ಫೈಲ್ ಮ್ಯಾನೇಜರ್ ನಲ್ಲಿ ಇರುತ್ತೆ. ಅದು ಎಲ್ಲಿದೆ ನೀವು ಹುಡ್ಕೋಬೇಕು. ಅದು ಕ್ಯಾಪ್ಕಟ್ ಅಂತ ಒಂದು ಫೈಲ್ ಇರುತ್ತೆ. ಆ ಕ್ಯಾಪ್ಕಟ್ ಫೈಲ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ತೋರಿಸುತ್ತೆ. ಇನ್ಸ್ಟಾಲೇಷನ್ ಮಾಡಬೇಕಾ ಇಲ್ಲ ಎಕ್ಸ್ಟ್ರಾಕ್ಟ್ ಮಾಡಬೇಕಾ. ಇನ್ಸ್ಟಾಲೇಷನ್ಗೆ ನೀವು ಹತ್ತಿದ ತಕ್ಷಣ ಅದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಫಸ್ಟೇ ವಿಡಿಯೋನಲ್ಲಿ ಇದೆ, ನೋಡಿರ್ತೀರ. ಪಾಸ್ವರ್ಡ್ ಸಿಕ್ಕಿಲ್ಲ ಅಂತ ಅನ್ಸ್ತಾ ಇದೆಯಾ? ಇಲ್ಲ, 2 ಟೈಮ್ ತೋರಿಸಿದೀನಿ ಪಾಸ್ವರ್ಡ್ ವಿಡಿಯೋನಲ್ಲಿ. ಕರೆಕ್ಟಾಗಿ ಇನ್ನೊಂದ್ಸಲಿ ಹೋಗಿ ನೋಡಿ, ನಿಮ್ಗೆ ಪಾಸ್ವರ್ಡ್ ಸಿಗುತ್ತೆ. ಎಂಜಾಯ್ ಮಾಡಿ ಕ್ಯಾಪ್ಕಟ್ ಆಪ್ ನ, ಎಂಜಾಯ್ ಮಾಡಿ. ಕ್ಯಾಪ್ಕಟ್ ವಿಡಿಯೋ ಎಡಿಟಿಂಗ್ ನೀವೇನ್ ನೋಡಿದ್ದೀರಾ ಅದು ಇನ್ನೊಂದು 1% ಇಲ್ಲ. ನಿಮಗೆ ಫುಲ್ ಎಡಿಟಿಂಗ್ ಟ್ಯೂಟೋರಿಯಲ್ ಬೇಕಂದ್ರೆ ನೀವು ಕಮೆಂಟ್ ಮಾಡಿ. ಪಾರ್ಟ್ 2 ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ 2 ತರ್ತೀನಿ. ನಾನು ಬೆಳಿಬೇಕು, ನಮ್ಮ ಕನ್ನಡಿಗಸು ಬೆಳಿಬೇಕು ಅಂತ ಇಷ್ಟು ಕಷ್ಟ ಬಿದ್ದು ಎಡಿಟಿಂಗ್ ಟ್ಯುಟೋರಿಯಲ್ಸ್, ಯೂಟ್ಯೂಬ್ ಟಿಪ್ಸ್ನ ತರ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಕನ್ನಡಿಗ ಜೈ ಹಿಂದ್, ಜೈ ಕರ್ನಾಟಕ.